ಅಂತೂ ಇಂತೂ ನನ್ನ ಸೀಟಿಗೆ ಬಂತ ಕೂತು ಈ ಮನೆನ ಧರ್ಮಛತ್ರ ಅಂದ್ಕೊಂಡಿದ್ದೆ. ಆದರೆ ಈಗ ಗೊತ್ತಾಯ್ತು ಅದು ಯಾವುದೋ ಆಶ್ರಮ ಅಂತ. ಬೀದಿಗೆ ಬೀಳೋ ಭಿಕಾರಿಗಳನ್ನೆಲ್ಲ ಕರ್ಕೊಂಡ್ಬಂದು ಮನೆ ತುಂಬಿಸ್ಕೊತಿದ್ದಾರೆ. ಕರ್ಮ ಕರ್ಮ. ಏಯ್ ಚಿಲ್ಟಾರಿ, ಇದು ನನ್ನ ಸೀಟು. ಎದಾಳ ಮೇಲೆ ಇವೆಲ್ಲ ನನ್ನ ಹತ್ರ ನಡೆಯಲ್ಲ. ಓ ಅಲ್ಲ, ಇಲ್ಲೇ ನನ್ನ ಸೀಟ್ ಕಿತ್ಕೊಂತಿರೋಳು ಇನ್ನು ಮನೆಗೆ ಬಂದ್ರೆ ಅದು ಏನೇನು ಕಿತ್ಕೋತೀಯೋ. ಅಯ್ಯೋ ಮಹಾದೇವ, ತಿನ್ನ ಅನ್ನಕ್ಕೂ ತಟ್ಟೆ ಹಿಡ್ಕೊಂಡು ಕ್ಯೂ ನಿಂತ್ಕೋಬೇಕಲ್ಲಪ್ಪ. ಏಯ್ ಹೇಳೋ, ನನ್ನ ಹತ್ರ ಎಲ್ಲ ಇವ್ ನಡೆಯೋದಿಲ್ಲ. ಹೇಳಮೇಲೆ ಕಾಂತಮ್ಮ, ಮಕ್ಕಳು ದೇವ್ರ ಸಮಾನ. ಪುಣ್ಯಕ್ಷೇತ್ರಕ್ಕೆ ಬಂದು ಕೈ ಮುಗಿದ ಮಾತ್ರಕ್ಕೆ ಪಾಪಗಳು ಕಳ್ದೋಗಲ್ಲ. ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಇನ್ನೊಬ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಎಲ್ಲ ತಿಳಿದಿದೆ ಅಂತೀರಾ, ನಿಮ್ಗೆ ನಾವ್ ಇದನ್ನೆಲ್ಲ ಹೇಳ್ಬೇಕಾ? ಪುಟಿ ಬಾಚಿನ ನೀನ್ ಇಲ್ ಬಾ. ಆಯ್ತು, ನಿನ್ ತೊಡೆ ಮೇಲೆ ಕುಂದ್ರಸ್ಕ. ಏಯ್ ಮನೆ ಮೆಲ್ಲಗೆ ಮೆಲ್ಲಗೆ. ಅಮ್ಮ, ನಮ್ಮನೆ ದೇವತೆಯನ್ನು ಕಾಪಾಡ್ಕೊಂಡಿರೋ ಮಗು ಕೂಡ ನಮ್ಮ ಪಾಲಿಗೆ ದೇವತೆ ಇದ್ದಂಗೆನೆ. ಇವಳು ನಾವು ಹುಷಾರಾಗಿ ಕಾಪಾಡಿಕೊಂಡು ಅವಳ ಮನೆಗೆ ಸೇರಿಸ್ಬೇಕು. ನೀನೇನ್ ತಲೆ ಕೆಡ್ಸ್ಕೊಬೇಡ ಸುಬ್ರಹ್ಮಣ್ಯ, ನಾನು ಇವಳನ್ನ ನನ್ನ ಹತ್ರನೇ ಕೂರ್ಸ್ಕೊತೀನಿ, ಆಯ್ತಾ? ಚಿನ್ನು, ನಮ್ಮ ಮನೇಲಿ ನಿನ್ ತರನೇ ಒಂದು ಪುಟ್ಟ ಪಾಪ ಇದ್ದಾಳೆ ನನ್ನ ಮೊಮ್ಮಗಳು ಐಶು ಅಂತ. ಯಾವಾಗ್ಲೂ ನಿನ್ ಜೊತೆ ಆಟ ಆಡ್ತಾಳೆ. ನಿನ್ ಬೇಜಾರ ಆಗುವಾಗೇ ಇಲ್ಲ, ಆಯ್ತಾ? ಸರಿ, ಆಗಿದ್ರೆ ಹೊಡೋಣ. ಈ ಭಗವಂತನ ಸನ್ನಿಧಾನದಲ್ಲಿ ಜೀವನದ ಪಾಠ ಕಲ್ತ್ವಿ. ಒಂದು ಜೀವನೂ ಉಳಿತು, ಜೊತೆಗೆ ಒಂದು ಹೊಸ ಜವಾಬ್ದಾರಿನೂ ಹೆಗ್ಲ ಮೇಲೆ ಬಂದಿದೆ. ಆ ದೇವ್ರ ಇಚ್ಛೆ ಇದ್ದ ಹಾಗೆ ಎಲ್ಲ ನಡೆಯುತ್ತೆ. ಉಮೇಶ್ ಅವರೇ, ಹೊರಡಿ. ಓಹೋ, ಬನ್ನಿ ಬನ್ನಿ ಬನ್ನಿ, ಈಗ ಬಂದ್ರಾ? ಹೇಗಪ್ಪ? ನಾನು ಚೆನ್ನಾಗಿದ್ದೀನಪ್ಪ. ಐಶು ಅಕ್ಕ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಐಶು ಧನನು ಅಳಿಂದ್ರ ನೋಡ್ಕೊಂಬರ್ತೀನಿ ಅಂತ ಊರಿಗೆ ಹೋಗಿದ್ದಾರೆ. ಐಶು ಅಂತೂ ಪೂರ್ತಿ ಹುಷಾರಾಗಿದ್ದಾಳೆ. ಹೌದಾ? ಒಳ್ಳೇದೇ ಆಯಿತು. ನಾವು ಹೇಳಿದ್ವಲ್ಲ, ಆ ದೇವ್ರ ಕೃಪೆ ಅವಳ ಮೇಲೆ ಇದ್ದೇ ಇರುತ್ತೆ. ಯಜಮಾನ್ರೆ, ಅಮ್ಮವ್ರೆ, ಈಗ ಬಂದ್ರಾ? ಬನ್ನಿ ಬನ್ನಿ. ಪ್ರಯಾಣ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಪದ್ಮನಾಭ ಅವರೇ. ರೀ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾಯ್ತಲ್ವಾ? ಶ್ರಾವಣಿ ಅಮ್ಮ ಸಮುದ್ರದಲ್ಲಿ. ಗೊತ್ತಾಯ್ತು. ಸುಬ್ಬು ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ದ. ಶ್ರಾವಣಿ ಅಮ್ಮವ್ರೆ, ಈಗ ಹೇಗಿದ್ದೀರಾ? ಆರಾಮಾಗಿದ್ದೀರ ತಾನೆ? ಆ ಭಗವಂತನ ಕೃಪೆ, ನಾನು ಚೆನ್ನಾಗಿದ್ದೀನಿ. ಆ ದೇವ್ರೆ ನನ್ನನ್ನು ಕಾಪಾಡಿದ್ದು. ಆ ದೇವ್ರು ನನ್ನ ಮಗಳನ್ನ ಕಾಪಾಡ್ದ, ಆದ್ರೆ ಆ ದೇವ್ರು ಒಂದು ಪುಟ್ಟ ರೂಪದಲ್ಲಿ ಬಂದು ಕಾಪಾಡಿದ್ದು. ಪುಟ್ಟ ರೂಪದಲ್ಲ? ಏನು ಹೇಳ್ತಾ ಇದ್ದೀರಾ ಅಮ್ಮವ್ರೆ? ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು, ವಯಸ್ಸು ಚಿಕ್ಕದಾದ್ರೂ ಇನ್ನೊಬ್ರು ಆಯಸ್ಸನ್ನ ಕಾಪಾಡೋಷ್ಟು ದೊಡ್ಡವಳಾದ್ರು. ನನಗೆ ನಿಮ್ಮ ಮಾತೇ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಏನು ಹೇಳ್ತಾ ಇದ್ದೀರಾ? ಹೇಳ್ತೀನಪ್ಪ, ಅಲ್ಲೋಡು. ಪುಟ, ಇಲ್ಲಿ ನೋಡು, ಇದೇ ನಮ್ಮ ಮನೆ. ನೀನು ಇನ್ಮೇಲೆ ನಮ್ಮ ಜೊತೆ ಇಲ್ಲೇ ಇರ್ತೀಯ. ಅಪ್ಪ, ಈ ಮಗುನೇ ಮೇಡಮ್ನ ಕಾಪಾಡಿತು. ಹೌದಾ? ಇದೆಲ್ಲ ದೊಡ್ಡ ಕತೆ, ನಿಮ್ಗೆ ಆಮೇಲೆ ಹೇಳ್ತೀನಿ. ಅಪ್ಪ, ಇವಳ ಮನೆಯಲ್ಲಿದೆ, ಇವ್ರ ಅಪ್ಪ ಅಮ್ಮ ಯಾರು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇವ್ರ ಅಪ್ಪ ಅಮ್ಮ ಯಾರು ಅಂತ ಹುಡುಕಿ ಅವ್ರ ಮನೆಗೆ ಸೇರಿಸೋ ತನಕ ಇವಳು ನಮ್ಮ ಮನೇಲೇ ಇರ್ತಾಳಪ್ಪ. ತುಂಬ ದಿನ ತಂದೆ ತಾಯಿನ ಬಿಟ್ಟು ಈ ಮಗನೂ ಇರೋದಕ್ಕಾಗಲ್ಲ, ಪಾಪ ಮಗುನ ಬಿಟ್ಟು ತಂದೆ ತಾಯಿನೂ ಇರೋದಕ್ಕಾಗಲ್ಲ. ಆದಷ್ಟು ಬೇಗ ಹುಡುಕ್ಬಿಟ್ಟು ಅವ್ರ ಮನೆಗೆ ತಲುಪಿಸ್ಬೇಕು.
ನಾನಿಷ್ಟು ವರ್ಷ ಅಪ್ಪ ಅಮ್ಮ ಇದ್ರೂ ಇಲ್ಲದೆ ಇರೋ ಹಾಗೆ ಬದುಕಿದ್ದವಳು. ಅವ್ರ ಪ್ರೀತಿ ನನಗೆ ಸಿಗಲೇ ಇಲ್ಲ. ಆದರೆ ಈಗ ನನಗೆ ಆ ದೇವ್ರ ದಯೆಯಿಂದ ಅಪ್ಪ ಅಮ್ಮ ಇಬ್ಬರು ಪ್ರೀತಿನೂ ಸಿಕ್ಕಿದೆ. ಆದರೂ ನಾನು ಪಟ್ಟಿರೋ ಕಷ್ಟಗಳು, ಅನುಭವಿಸಿರೋ ನೋವುಗಳು ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಹಾಗೆ ಈ ಮಗು ಬದುಕಾಗಬಾರ್ದು. ಆದಷ್ಟು ಬೇಗ ಈ ಮಗುನ ಅವ್ರ ಅಪ್ಪ ಅಮ್ಮನ ಹತ್ರ ಸೇರಿಸ್ಬೇಕು. ಅಪ್ಪ ಅಮ್ಮನ್ನ ಕಳ್ಕೊಂಡು ಅನಾಥೆ ಆಗಿರೋ ಈ ಮಗುಗೆ ಮತ್ತೆ ತಂದೆ ತಾಯಿ ಪ್ರೀತಿ ಸಿಗಬೇಕು. ಒಫಿಷಿಯಲ್ ಆಗೋ ಅನ್ಅಫಿಷಿಯಲ್ ಆಗೋ ನೀವು ನನಗೆ ಸಹಾಯ ಮಾಡಲೇಬೇಕು. ಆ ಹುಡುಗಿ ಫೋಟೋ ಕಳಿಸಿದ್ದೀನಿ ನಿಮಗೆ. ಆ ಪುಟ್ಟ ಹುಡುಗಿ ಅವಳ ಊರಿನ ಹೆಸರು ಹೇಳ್ತಾ ಇಲ್ಲ. ನನ್ನ ಹತ್ರನೇ ಹೇಳ್ತಾ ಇಲ್ವೋ ಅಥವಾ ಗಾಬರಿ ಆಗಿದ್ದಾಳೋ ಗೊತ್ತಿಲ್ಲ. ದಯವಿಟ್ಟು ಎಲ್ಲ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿ ಅವ್ರ ಊರು ಯಾವುದು, ಅವ್ರ ಮನೆಯವ್ರು ಯಾರು ಅಂತ ದಯವಿಟ್ಟು ಪತ್ತೆ ಹಚ್ಚಿ. ನಾನು ಈಗ ಅಧಿಕಾರದಲ್ಲಿಲ್ಲ, ಹಾಗಾಗಿ ಆರ್ಡ್ರ್ ಪಾಸ್ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಪ್ಲೀಸ್. ಸರಿ ಸರಿ. ಯಜಮಾನ್ರೆ, ಯಾರಿಗೋ ಮಗು ಬಗ್ಗೆ ಹೇಳ್ತಾ ಇದ್ರಿ? ಹೌದು ಪದ್ಮನಾಭ ಅವರೇ, ನನಗೆ ಒಬ್ಬರು ಪೊಲೀಸ್ ಅಧಿಕಾರಿ ಪರಿಚಯ ಇದ್ದಾರೆ, ತುಂಬ ಕ್ಲೋಸು. ಅವರೀಗ ರಿಟೈರು ಆದರೂ ಅವ್ರ ಇನ್ಫ್ಲುಯೆನ್ಸು ತುಂಬ ಕಡೆ ನಡೆಯುತ್ತೆ. ಎಲ್ಲ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿ ಹುಡುಗಿ ಊರು ಯಾವುದು ಹುಡುಕ್ಸಿ ಅಂತ ಹೇಳ್ತಾ ಇದ್ದೆ. ಒಳ್ಳೇದಾಯ್ತು ಯಜಮಾನ್ರೆ. ನಾನು ನಮ್ಮ ಆಟೋ ಸಂಘದಲ್ಲಿ ಎಲ್ಲ ಸ್ನೇಹಿತರಿಗೂ ಹೇಳಿದ್ದೀನಿ, ಏನಾದರೂ ಸ್ವಲ್ಪ ಸಹಾಯ ಆಗ್ಬೋದು. ವೀರು, ನಮ್ಮ ಟೀಚರ್ಸ್ ಅಸೋಸಿಯೇಷನ್ಗೆ ಮಗು ಫೋಟೋ ಕಳಿಸಿದ್ದೀನಿ. ಈ ಮಗು ಬಗ್ಗೆ ವಿಚಾರಿಸೋದಕ್ಕೆ ಹೇಳಿದ್ದೀನಿ. ನೋಡೋಣ ಏನಾಗತ್ತೆ ಅಂತ. ಆದಷ್ಟು ಬೇಗ ಈ ಪುಟ್ಟ ಹಕ್ಕಿ ತನ್ನ ಗೂಡು ಸೇರಿದ್ರೆ ಸಾಕು. ನೋಡೋಣ ನಂದಿನಿ, ದೇವ್ರ ಸನ್ನಿಧಾನದಲ್ಲಿ ಸಿಕ್ಕಿದ್ದಾಳೆ, ಆ ದೇವರೇ ಯಾವುದಾದ್ರೂ ದಾರಿ ತೋರಿಸ್ತಾನೆ. ನಿಮ್ಮ ಮಾತು ನಿಜ ಯಜಮಾನ್ರೆ. ಯಾರು ಏನು ಅಂತ ಗೊತ್ತಿಲ್ಲದಿರೋ ಒಂದು ಮಗು ದೇವ್ರ ಸನ್ನಿಧಾನದಲ್ಲಿ ಸಿಗುತ್ತೆ, ನಮ್ಮ ಮನೆಗೆ ಬರುತ್ತೆ ಅಂದರೆ ಇದೆಲ್ಲ ಆ ಭಗವಂತನ ಲೀಲೆನೇ. ಇದ್ರ ಹಿಂದೆ ಕತೆ ಬರೆದಿಟ್ಟಿರ್ತಾನೆ. ಏನೇನು ನಡೆಯುತ್ತೋ ನೋಡೋಣ.